ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮುರಳಿ ಮೋಹನ್ ಇರ್ಬೋದು ಮತ್ತು ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಇದನ್ನು ಹಲವಾರು ಅಧಿಕಾರಿಗಳನ್ನ ಬೇರೆ ಟ್ರಾನ್ಸ್ಫರ್ ಮಾಡೋದು, ಅಲ್ಲಿಂದ ಇಲ್ಲಿ ತರ್ತಕ್ಕಂಥದ್ದು, 1 ವರ್ಷ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಈ ರೀತಿ ಯಾವತ್ತು ಸರ್ಕಾರ ಬಂದಿದೆ ಅವತ್ತಿಂದನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಜನಗಳು ಯಾರೇ ಬಂದರೂ ಕೂಡ ಯಾವುದೇ ಪಕ್ಷ ಭೇದ ಭಾವ ಮರೆತು ಯಾರೇ ಬಂದರೂ ಕೂಡ ಅವ್ರಿಗೆ ನಾವು ಕೆಲಸ ಮಾಡಿಕೊಡ್ತಾ ಇಲ್ಲಿ ಯಾವುದೇ ಅಧಿಕಾರಿಗಳು ದಂಧೆ ನಡೀತಿಲ್ಲ. ಯಾರು ದಂಧೆ ಮಾಡ್ತಾ ಇದ್ದಾರೆ, ಯಾರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಅವರು ಆತ್ಮವಿಮರ್ಶೆ ಮಾಡ್ಕೊಬೇಕಾಗ್ತದೆ. ಸೊ ಯಾವುದು ದಂಧೆ ಅನ್ನೋದು ಯಾರಾದರೂ ಒಬ್ಬರು ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆ ಯಾರಾದರೂ ಹೇಳಿದ್ರೆ ಅದಕ್ಕೆ ನಾನು ತಲೆಬಾಗ್ತೀನಿ, ಅಥವಾ ಮಾಡಿದರೆ ತಲೆಬಾಗ್ತೀನಿ. ಸುಮ್ಮನೆ ಏನೋ ಮಾತಾಡಬೇಕು ಅಂತೇಳಿ ಪ್ರೆಸ್ ಮುಂದೆ ಮಾತಾಡಿದ್ರೆ ಅದು ಅವ್ರಿಗೆ ಒಳ್ಳೆಯದಲ್ಲ. ಸೊ ಜನಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಶಾಸ್ತ್ರ ಆಗಿದೆ, ನನಗೂ ಕೂಡ ಅವರು ಶಾಸಕರು. ಯಾಕಂದರೆ ನಾನು ಆ ಕ್ಷೇತ್ರದ ಮತದಾರ. ನಮ್ಮ ಪಕ್ಷ ಅಧಿಕಾರದಲ್ಲಿದೆ. ನಾವು ಏನು ಕಾನೂನು ಚೌಕಟ್ಟಲ್ಲಿ ನಾವು ಏನೇನು ಕೆಲಸಗಳು ಮಾಡಿಕೊಡ್ಬೋದು ಅವೆಲ್ಲ ಕೂಡ ಜನಗಳಿಗೆ ನಾವು ಮಾಡಿಕೊಡ್ತಾ ಇದ್ದೀವಿ. ಅಧಿಕಾರಿಗಳು ಯಾರಾದರೂ ಖಾಲಿ ಇದ್ದಂಥ ಸ್ಥಳದಲ್ಲಿ ನಾವು ಈ ಕ್ಷೇತ್ರಕ್ಕೆ ಬರ್ತೀವಿ ಅಂದರೆ ಸಂಬಂಧಪಟ್ಟಿರುವಂಥ ಸಚಿವರ ಹತ್ರ ಹೋಗಿ ಅಂಥವ್ರು ನಮ್ಮ ಖಾಲಿ ಇದೆ ಹಾಕ್ಸಿದೆ ಅಂತ ಹೇಳಿದ್ದೀವಿ. ನಿನ್ನೆ ಉತ್ತರ ಕೊಟ್ಟಿದ್ದಾರೆ, ಮೊನ್ನೆ ಶಾಸಕರು ದಂಧೆ ನಡೀತಿದೆ ಮತ್ತು ಅಧಿಕಾರಿಗಳು ಎಲ್ಲ ಸ್ಟೇ ಯಾರು ಸ್ಟೇ ಬಂದಿದ್ದಾರೆ, ಏನಕ್ಕೋಸ್ಕರ ಸ್ಟೇ ಬಂದಿದ್ದಾರೆ ಅಂತ ನಮ್ಮ ಮುಂದೆ ಹೇಳ್ಬೇಕಲ್ವಾ. ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಲೋಕಲ್ ಇರ್ತಾರೆ ಅವ್ರನ್ನ ವರ್ಗಾವಣೆ ಮಾಡೋದು ಎಲೆಕ್ಷನ್ ಕಮಿಷನ್. ಪ್ರಕಾಶ್ ಅನ್ನೋರನ್ನ ಎಲೆಕ್ಷನ್ ವರ್ಗಾವಣೆ ಮಾಡ್ತು, ಮತ್ತು ಅವ್ರು ಸ್ಟೇ ತಗೊಂಡ್ಬಂದಿದ್ದಾರೆ. ತಹಸೀಲ್ದಾರ್ ಒಬ್ಬರು ಮೇಘನಾ ಮೇಡಮ್ ಅಂತ ಹೇಳಿ ಅವರು ಮುಂದೆ ಇದ್ದರು. ನಾವೇ ತುರುವೇಕೆರೆಗೆ ಹೋಗ್ತೀವಿ ಅಂತ ಹೇಳಿದ್ರು. ನಾನೇ ಜಯರಾಮ್ ಸರ್ ಅವತ್ತು ಇವ್ರಿಗೆ ಪೊಲಿಟಿಕಲ್ ಇವರು ಸೆಕ್ರೆಟ್ರಿ ಇದ್ದರು, CM ಸೆಕ್ರೆಟ್ರಿ ಇದ್ದರು, ಇವತ್ತು BDA ಕಮಿಷನರ್ ಇದ್ದಾರೆ. ನಾನೇ ಅವ್ರು ಇದ್ದಂಥ ಸಂದರ್ಭದಲ್ಲಿ ನಾನೇ ಹೋಗಿ ನಮ್ಮ ಕ್ಷೇತ್ರಕ್ಕೆ ಯಾರೋ ನಮ್ಮ ಸ್ನೇಹಿತರು ಈ ಥರ ಪುರೇಂದರ್ ಅಂತ ಬರ್ತಾರೆ ಅಂತ ಹೇಳಿದ್ರು. ಅವ್ರನ್ನ ನಾವೇ ಪುರೇಂದರ್ನ ಕರ್ಕೊಂಡ್ಬಂದ್ವಿ. ಮೇಘನಾ ಅವರು ಏನು ತುರುವೇಕೆರೆಗೆ ಹೋಗ್ತೀನಿ ಅಂತ ಆರ್ಡರ್ ಮಾಡಿಸ್ಕೊಂಡಿದ್ರು. ಸೊ ಅಲ್ಲಿ ಏನಾಯಿತು, ಆ ಸ್ಥಳದಲ್ಲಿರ್ತಕ್ಕಂಥ ತಹಸೀಲ್ದಾರು ಸ್ಟೇ ತಂದರು. ಇವರು ಅದಕ್ಕೆ ಇವ್ರ ಮೇಲೆ ಸ್ಟೇ ಕೊಟ್ಟರು. ಆ ಸ್ಟೇ ಸುಮಾರು 3-4 ತಿಂಗಳು ಸ್ಟೇ ಆಯಿತು. ಅವ್ರು ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ ಮೇಡಮ್ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಮನೆ ಪುರೇಂದವರು ಮತ್ತೆ ಸರ್ ಅವ್ರು ಏನಾದರೂ ಹೋಗೋದಾದ್ರೆ ಮತ್ತೆ ಬರ್ತೀವಿ ಅಂದರು. ಬೇಡ ಕರೆದು ಈಗಲೇ ಸ್ಟೇ ತಂದಿದ್ದಾರೆ, ಮತ್ತೆ ನೀವು ಬರೋದು ಅವಶ್ಯಕತೆ ಇಲ್ಲ, ನೋಡೋಣ ಅವ್ರು ಏನಾದರೂ ಹೋಗ್ತು ಅಂತಂದರೆ ನೀವೆಲ್ಲಾದರೂ ಖಾಲಿ ಇದ್ದರೆ ನೀವು ಬನ್ನಿ ಅಂತ ಹೇಳಿದ್ದೀವಿ. ಇನ್ನೇ ಹೊರಗಡೆ ಆಗಿದೆ, ಇಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮನವಿ ಮಾಡಬೇಕು, ಮಂತ್ರಿಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಕು. ಈ ಪತ್ರಕ್ಕೆ ದೇಶವ್ರ ಮುಂದೆ ಏನೋ ಬಾಯಿ ಬಂದಂಗೆ ಹೇಳ್ಬಿಟ್ಟು ಆಗೋದಿಲ್ಲ. ಹೋಗಿ ಸಚಿವರಿಗೆ ನಮಗೆ ಅಧಿಕಾರಿಗಳು ಕೊಡ್ತಾ ಇದೆ, ಕ್ಷೇತ್ರದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ, ನಾವು ಏನು ಮಾಡೋದು ಸರ್, ಈ ಥರ ಯಾರಾದರೂ ಅಧಿಕಾರಿ ನೀವು ಹಾಕಿ ಅಂತ ಕೇಳಬೇಕು. ಕೇಳಿದ್ರೆ ಯಾರಾದರೂ ಮಂತ್ರಿಗಳು ಬಂದರೆ ದೊಡ್ಡದಾಗ ಒಂದಿಷ್ಟು ಪತ್ರ ಇಟ್ಕೊಳ್ಳೋದು, ಪತ್ರ ಕೊಟ್ಬಿಟ್ರೆ ಕೆಲಸ ಮುಗಿದೋಯ್ತಾ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಶಾಸಕರು ಫಸ್ಟು ಕ್ಷೇತ್ರದಲ್ಲಿ ಏನೇನು ಕೆಲಸಗಳಾಗಬೇಕು ಇವೆಲ್ಲ ಕೂಡ ಮಾಡಬೇಕಾಗ್ತದೆ. ನಾವು ಯಾವತ್ತೂ ಈ ರೀತಿ ಹೇಳಿಕೆಗಳನ್ನ ನಾವು ಯಾವತ್ತೂ ಕೊಡೋದಿಲ್ಲ, ಮುಂದೂ ಕೊಡೋಕ್ಕೆ ಹೋಗಿಲ್ಲ. ಇಲ್ಲಿವರೆಗೂ ಕೂಡ ನಾನು ಶಾಸಕರ ಬಗ್ಗೆ ಎಲ್ಲೂ ಕೂಡ ನಾನು ಏನೂ ಮಾತಾಡೋಕ್ಕೆ ಹೋಗಿಲ್ಲ. ನಾನು ಕೂಡ ಇವತ್ತು ಸರ್ಕಾರದಲ್ಲಿ ಒಟ್ಟು ನಾಮಿನಿ ಮಾಡಿದ್ದಾರೆ. ನಾನು ಗ್ಯಾರಂಟಿ ಸಮಿತಿ ಅಧ್ಯಕ್ಷ. ನಾನು ಕೂಡ ಇವತ್ತು ಪ್ರೋಟೋಕಾಲ್ ಇದ್ದೀನಿ. ನನಗೂ ಸರ್ಕಾರದಲ್ಲಿ ಒಂದು ಕಚೇರಿ ಕೊಡಬೇಕಾಗಿದೆ. ಆದರೆ ಇವತ್ತು ಕೂಡ ನಾವು ಕಚೇರಿ ತೆಗೆದುಕೊಂಡಿಲ್ಲ. ಇವತ್ತು ಪಕ್ಷ ನನ್ನ ಬೆಂಬಲಿಸ್ತಾ ಇದೆ. ಇವತ್ತು ನಮಗೂ ಪಕ್ಷ ಕಟ್ಟೋದಕ್ಕೆ ಶಕ್ತಿ ಕೊಡ್ತಾ ಇದೆ ಪಕ್ಷ, ಸರ್ಕಾರ. ಹಂಗಾಗಿ ಇವರು ಏನೇನೋ ಮನಸ್ಸಲ್ಲಿ ಎಲ್ಲ ಮುರಳಿ ಮೋಹನ್ ನಗೀತದೆ ಅಂತೇಳಿ ಉದ್ರೇಕವಾಗಿ ಪತ್ರಿಕೆ ಮುಂದೆ ಅಥವಾ ಮಾಧ್ಯಮಗಳ ಮುಂದೆ ಏನೇನೋ ಇಲ್ಲಸಲ್ಲದ ಹೇಳಿಕೆಗಳು ಕೊಟ್ಟರೆ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತೇಳಿ ಅವರೇ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. MLA ಅಂದರೆ ಸಂವಿಧಾನಿಕವಾಗಿ ಅವರಿಗೆ ಒಂದಷ್ಟು ಪವರ್ ಇರುತ್ತೆ. ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಿಸ್ತೀವಿ ಅಂದರೆ ಅವ್ರು ಮಾಡಿಸ್ಕೋಬೇಕು. ಹೌದು, ಅದನ್ನು ಬಿಟ್ಟು ಈ ಥರ ಹೇಳಿಕೆಗಳು ಕೊಟ್ಟರೆ ಈಗ ಅವ್ರನ್ನ ಮೀರಿ ನೀವು ಸೂಪರ್ CM ಅಂತ ಹೇಳ್ತಾರೆ. ನೀವೇನಾದ್ರು ಸೂಪರ್ MLA ಇಲ್ಲ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಮುಖಂಡರಿಗೆ ನಾನು MLA. ಯಾಕಂದರೆ ನಾನು ಕೂಡ ಸಂವಿಧಾನಬದ್ಧಲ್ಲಿ ಬರ್ತಕ್ಕಂಥ ಪದದಲ್ಲಿ ನಾನು ಕೂಡ ಪರಾಜಿತ ಅಭ್ಯರ್ಥಿ. ನನಗೂ 43,000 ಓಟ್ ಹಾಕಿದ್ದಾರೆ. ಜನಗಳಿಗೆ ಸೇವೆ ಮಾಡಬೇಕು, ಮಾಡ್ತಾಯಿದ್ದೀವಿ. MLA ಆಗಿರ್ತಕ್ಕಂಥದ್ದು ಜನಪ್ರತಿನಿಧಿ, ಮೊದಲನೇ ಪ್ರಜೆ ಅವರು ಕ್ಷೇತ್ರಕ್ಕೆ. ಅವ್ರು ಏನು ಕೆಲಸ ಮಾಡಬೇಕು ಮಾಡಲಿ, ಅವ್ರು ಏನು ಮಾಡಬೇಕು ಮಾಡಲಿ. ನಾವೇನು ಅಡ್ಡಿಗೆ ಹೋಗೋದಿರಲ್ಲ ಇವ್ರು ಮಾಡೋ ಕೆಲಸಕ್ಕೆ. ಬಟ್ ನಾನು ಅವ್ರಿಗೆ ಒಂದು ವಿಚಾರ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಈ ದಂಧೆ ಅನ್ನೋ ಪದ ತೆಗಿಬೇಕು, ಅದು ರಿವರ್ಸ್ ಆಗುತ್ತೆ. ಯಾರು ಕಾಂಟ್ರಾಕ್ಟರ್ಗಳ ಹತ್ರ ದಂಧೆ ಮಾಡ್ತಿದ್ದಾರೆ, ಯಾರು ಜಲಜೀವನ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಪರ್ಸೆಂಟೇಜ್ ಇಲ್ಲದೆ ಪೂಜೆಗೆ ಬರಲ್ಲ ಅಂತ ಹೇಳ್ತಾರೆ. ತಾವು ಆತ್ಮಲೋಕನ ಮಾಡ್ಕೋಬೇಕು. ಯಾರಿಗೆ
ಯಾರು ನೆನ್ನೆ ನನ್ನ ಮೇಲೆ ಆಮೇಲೆ MLA ಅವರು ಆಪಾದನೆ ಮಾಡಿದರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಯಾವತ್ತು ಯಾವುದೇ ಒಂದು ಅಧಿಕಾರಿ ಹತ್ರ ಆಗಲಿ ಏನೇ ಆಗಲಿ ದಂಧೆ ಏನೂ ನಡೆದಿಲ್ಲ. ನಮ್ಮ ಸರ್ಕಾರದಲ್ಲೂ ಯಾರು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಆಗ್ತಿಲ್ಲ, ಯಾವುದೇ ಜನಪ್ರತಿನಿಧಿಗಳು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಆಗ್ತಿಲ್ಲ. ಎಲ್ಲೆಲ್ಲಿ ಆ ವಾಯ್ದೆ ಮುಗ್ದೋಗ್ತಾ ಇರ್ತದೆ ಟ್ರಾನ್ಸ್ಫರ್ಗೆ ಒಂದು ಇತಿಮಿತಿ ಇರ್ತದೆ. ಜನರಲ್ ಟ್ರಾನ್ಸ್ಫರಲ್ಲಿ ಅಚಾನಕ್ಕಾಗಿ ಯಾರು ಇರೋದಿಲ್ಲ ಅವ್ರು ಆಗ್ತಾರೆ. ಇನ್ನು 2 ವರ್ಷ ಆದಮೇಲೆ ಮತ್ತೆ ಯಾಕೆ ಅವ್ರನ್ನ ಲಾಂಗ್ ಸ್ಟ್ಯಾಂಡಿಂಗ್ ಯಾಕಿರಬೇಕು? ಎಲ್ಲ ಸರ್ಕ್ಯುಲೇಟ್ ಆಗಬೇಕಲ್ವಾ? ಲಾಂಗ್ ಸ್ಟ್ಯಾಂಡಿಂಗ್ ಇರುವಂಥ ಅವಶ್ಯಕತೆ ಇರೋದಿಲ್ಲ. ಯಾವ್ಯಾವ ಅಧಿಕಾರಿಗಳಿಗೆ ಸೂಕ್ತವಾಗಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಸರ್ಕಾರ ಅದನ್ನು ಡಿಸೈಡ್ ಮಾಡಬೇಕು. ಮಿನಿಸ್ಟ್ರಿ ಅಂದ ತಕ್ಷಣ ಅಥವಾ ಮುರಳಿ ಮೋಹನ್ ಹೇಳಿದ ತಕ್ಷಣ ಟ್ರಾನ್ಸ್ಫರ್ ಆಗುತ್ತಾ? ಅದಕ್ಕೆ ಆಡಳಿತ ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿ ಎಲ್ಲ ಇರ್ತಾರೆ. ಅವರೆಲ್ಲ ಪರಿಶೀಲನೆ ಮಾಡ್ತಾರೆ. ಇವ್ರೇನು ಲಾಂಗ್ ಸ್ಟ್ಯಾಂಡಿಂಗಾ ಅಥವಾ ಇವ್ರ ಬಗ್ಗೆ ಏನು ದೂರಿದೆ, ಇವ್ರನ್ನ ಮಾಡ್ಬೋದಾ ಇಲ್ಲ ಅನ್ನೋದನ್ನು ಅವರು ಕೂಡ ಮಂತ್ರಿ ಹತ್ರ ಡಿಸ್ಕಸ್ ಮಾಡ್ತಾರೆ. ಏನೇ ಟ್ರಾನ್ಸ್ಫರು ಇಷ್ಟು ಮಾತ್ರ ಕೆಲಸ ಗೊತ್ತಿಲ್ಲ ಏನೇನೋ ಹೇಳೋದನ್ನು ಸಮುದಾಯಿಸ್ಕೊಳ್ಳೋಕೆ ಹೋದರೆ ಅದು ಆಗೋದಿಲ್ಲ. ಪ್ರತಿಭಟನೆ ಮಾಡುವಂಥದ್ದು ಕ್ಷೇತ್ರಕ್ಕೆ ಒಳ್ಳೆ ಕೆಲಸಕ್ಕೆ ಪ್ರತಿಭಟನೆ ಮಾಡಲಿ. ಮುರಳಿ ಮೋಹನ್ ಬಗ್ಗೆ ಪ್ರತಿಭಟನೆ ಮಾಡೋದು ಅಥವಾ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋದು ಇದು ಸೂಕ್ತವಾದ ನಿರ್ಧಾರ ಅಲ್ಲ ಅಂತ ನಾನು ಭಾವಿಸ್ತೀನಿ.